ಹಳೆ ವಿಡಿಯೋದೇ ಮುಂದಿನ ಭಾಗ ಮುಂದುವರಿಕೆ. ಇದು ಭಾನುವಾರ ಆಗಿತ್ತು. ಭಾನುವಾರ ಮಕ್ಕಳು ಮನೆಯವರೆಲ್ಲ ಮನೆಯಲ್ಲೇ ಇರ್ತಾರಲ್ವ, ಏನಾದರೂ ಸ್ವಲ್ಪ ಊಟಕ್ಕೆ ಎಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಭಾನುವಾರ ಅಂದಮೇಲೆ ಸ್ವಲ್ಪ ಲೇಟಾಗಿ ಕೆಲಸಗಳು ಹೇಗೆ ಅಂತ ಯೋಚನೆ ಮಾಡೋದು. ನಾನು ತುಂಬ ಸಿಂಪಲ್ಲಾಗಿ ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಾ ರೈಸಿಂದ ಶುರು ಮಾಡೋಣ ಅಂತ ಅಕ್ಕಿ ತೊಳೆದಿಡ್ತಾ ಇದ್ದೀನಿ. ಬೇರೆ ದಿನ ಎಲ್ಲ ಏನೋ ಸಿಂಪಲ್ಲಾಗಿ ಏನೋ ಮಾಡೋದು ಅಂತ ಇರುತ್ತೆ. ಆದರೆ ಭಾನುವಾರ ಎಲ್ಲರೂ ಮನೆಯಲ್ಲಿರೋ ಕಾರಣ ಸ್ವಲ್ಪ ಏನಾದರೂ ಒಂಚೂರು ಸ್ಪೆಷಲ್ಲಾಗಿರಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಾನು ತುಂಬ ನಿಧಾನ ಕೆಲಸ ಮಾಡೋದು. ನೋಡಿ ಎಷ್ಟು ಮಣ್ಣಿದೆ. ಇನ್ನು ಮತ್ತು ಒಂದು ಸರಿ ತೊಳಿಬೇಕು. ಉಪ್ಪಾಕಿ ನೆನೆಸಿಟ್ಟಿದ್ದೆ. ಅದನ್ನೆಲ್ಲ ಅಕ್ಕಿ ತೊಳೆದಿದ್ದು, ತರಕಾರಿ ತೊಳೆದಿದ್ದೆಲ್ಲ ಗಿಡಗಳಿಗೆ ನೀರನ್ನು ಕಲೆಕ್ಟ್ ಮಾಡಿಡ್ತೀನಿ ಒಂದು ಬಕೆಟಲ್ಲಿ. ಯಾವಾಗಲೂ ದಿನಾನೂ ಅದೇ ಮಾಡೋದು. ಇವತ್ತು ಅಕ್ಕಿ ತೊಳೆದು ಕಲೆಕ್ಟ್ ಮಾಡಿಟ್ಟಿರ್ತೀನಲ್ವ ನೀರು, ಅದು ನಾಳೆ ಬೆಳಿಗ್ಗೆ ಗಿಡಕ್ಕೆ ಹಾಕೋದು. ಸ್ವಲ್ಪ ಹುಳಿ ಥರ ಬಂದಿರುತ್ತೆ, ಗಿಡಗಳಿಗೂ ಒಳ್ಳೆಯದಾಗತ್ತಲ್ಲ. ಈ ಥರ ಎಲ್ಲರೂ ಮಾಡ್ತೀರಾ ಅಂತ ನನಗೂ ಗೊತ್ತಿಲ್ಲ. ನಾನಂತೂ ಮಾಡ್ತಾಯಿದ್ದೀನಿ. ಮಾರ್ಚ್ 18 ಯುಗಾದಿ ಹಬ್ಬ ಇತ್ತು. ಮತ್ತು ತಿರ್ಗಾ ಅದೇ ಕಂಟಿನ್ಯೂ ಆಗಿ ಭಾನುವಾರ ನಾನು 22ನೇ ತಾರೀಕು ಈ ವಿಡಿಯೋ ಮಾಡಿರೋದು. ಅಪ್ಲೋಡ್ ಮಾಡೋದು ಲೇಟಾಗಿ ಅಪ್ಲೋಡ್ ಮಾಡೋಣ ಅನ್ನಿಸ್ತು. ಒಂದು ಫುಲ್ ಬೆಳಗ್ಗೆಯಿಂದ ವೀಡಿಯೋ ಮಾಡಿದ್ನಲ್ವ ಮಧ್ಯಾಹ್ನದವರೆಗೂ, ಅದು ಪೂರ್ತಿ ವೀಡಿಯೋ ಹಾಕಲಿಕ್ಕೂ ಆಗಲ್ಲ. ಅದಕ್ಕೆ 2 ಭಾಗ ಮಾಡಿ ಹಾಕಿದ್ದೆ. ಒಂದು ಹಾಕಿ ಆಗಿದೆ, ಮತ್ತೊಂದು ಇವಾಗ ಮಾಡ್ತಾಯಿದ್ದೀನಿ. ನನಗೆ ಅಡುಗೆ ಮಾಡೋದಂದರೆ ಎಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ಏನಾದರೂ ಮಾಡೋಣ, ಮಕ್ಕಳಿದ್ದರೆ ಮಾಡ್ತೀನಿ, ಇಲ್ಲಾಂದರೆ ಮೊಸರನ್ನ ಪಲ್ಯ ಇಷ್ಟರಲ್ಲೇ ಮುಗಿಯುತ್ತೆ. ಎಲ್ಲ ದಿನವೂ ಈ ಥರ ಮಾಡಲ್ಲ ನಾನು. ಯುಗಾದಿ ಹಬ್ಬಕ್ಕೆ ಆಂಬೊಡೆ ಮಾಡೋಣ ಅಂತ ನೆನೆಸಿದ್ನಲ್ವ, ಅದು ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಆಗಿದ್ದ ಬೇಳೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಆಂಬೊಡೆ ಮಾಡ್ತಾಯಿದ್ದೀನಿ. ಎಲ್ರಿಗೂ 2 ಬರುವಷ್ಟು ಬೇಳೆ ಇದೆ. ಇದ್ರ ಜೊತೆಗೆ ಈರುಳ್ಳಿ ಎಲ್ಲ ಹಾಕ್ತೀನಿ, ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹಬ್ಬ ಹರಿದಿನ ಅಂತಿದ್ದಾಗ ನಮ್ಮ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉಪಯೋಗಿಸಲ್ಲ. ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟ ಅಡುಗೆ ಮಾಡೋದು ಅಂದರೆ. ಸೆಕೆ ಜಾಸ್ತಿ ಇರುತ್ತಾ, ಏನಾದರೂ ಒಂದು ಲೈಟಾಗಿ ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ. ಜೀರಿಗೆ ಪುಡಿ ಖಾಲಿಯಾಗಿತ್ತು. ಅದರ ಮಧ್ಯದಲ್ಲಿ ಜೀರಿಗೆನೂ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಟು ಅದ್ರ ಪಾಡಿಗೆ ಅದು ಒಂದೊಂದು ಸರಿ ಕೈ ಆಡಿಸಿದ್ರೆ ಸಾಕು, ಚೆನ್ನಾಗಿ ರೋಸ್ಟ್ ಆಗುತ್ತೆ. ಏನಕ್ಕಾದರೂ ಬೇಕಿರುತ್ತೆ, ಅಜೀರ್ಣ ಆದರೆ ಇಲ್ಲ ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ ಪುಡಿ ಉಪ್ಪು ಹಾಕ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ. ಸಂಡೇ ಅಂದರೆ ಏನಾದರೂ ಒಂದು ಸ್ಪೆಷಲ್ ಮಾಡ್ತಾರೆ ಎಲ್ಲರೂ ಮನೆಯಲ್ಲೂ. ಏನೂ ಇಲ್ಲ ಅಂದರೂ ಸಂಜೆ ಸ್ನ್ಯಾಕ್ಸ್ ಆದರೂ ಏನಾದರೂ ಒಂದು ರೀತಿಯಲ್ಲಿ ಇರುತ್ತೆ. ಮಕ್ಕಳೆಲ್ಲ ಇರ್ತಾರೆ, ಇವಾಗ ರಜಾ ಅಲ್ವಾ, ಸ್ಕೂಲಿಗೆಲ್ಲ ಎಕ್ಸಾಮ್ ಆಗಿ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಆಟ ಆಡ್ಕೊಂಡು ಸುಸ್ತಾಗಿ ಬಂದಿರ್ತಾರೆ. ಏನಾದರೂ ಕೇಳ್ತಾ ಇರ್ತಾರೆ, ಏನಾದರೂ ರೆಡಿ ಮಾಡಿ ಇಟ್ಟಿರ್ತಾರೆ. ಸ್ಟವ್ ಲೋ ಫ್ಲೇಮಲ್ಲಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಜೀರಿಗೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಚಳಿಗಾಲ ಮಳೆಗಾಲ ಅಂದರೆ 11 ಗಂಟೆಗೆ ಟೀ ಮಾಡ್ತಾಯಿದ್ದೆ. ಮಸಾಲೆ ಟೀ ಅಥವಾ ಪ್ಲೈನ್ ಟೀ ಏನಾದರೂ ಮಾಡ್ತಾಯಿದ್ದೆ. ಗ್ರೀನ್ ಟೀ, ತುಳಸಿ ಟೀ ಇಂತೆಲ್ಲ ಮಾಡ್ತಾಯಿದ್ದೆ. ಇವಾಗ ಬೇಸಿಗೆ ಅಲ್ವಾ, ಈ ಜೀರಿಗೆ ಇದೆಯಲ್ವಾ, ಈ ಪುಡಿನ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರಿಗೆ ಹಾಕ್ಕೊಂಡು ಕುಡಿಬೇಕು. ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಇವಾಗ ಆಂಬೊಡೆಗೆ ಒಂಚೂರು ರುಬ್ಕೊಳ್ತಾ ಇದ್ದೀನಿ, ತರಿಯಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ಪರಿಮಳನೂ ಇರುತ್ತೆ. ಒಬ್ಬೊಬ್ಬರು ತೆಂಗಿನಕಾಯಿ ಎಲ್ಲ ಹಾಕ್ತಾರೆ, ನಾನು ಹಾಕಿ ಮಾಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದು, ತೆಂಗಿನಕಾಯಿ ಸಣ್ಣ ಸಣ್ಣ ಪೀಸ್ ಕೂಡ ಮಾಡಿ ಹಾಕ್ಬೋದು. ಜೀರಾ ರೈಸಿಗೆ ಅಕ್ಕಿ ತೊಳೆದಿಟ್ಟಿದ್ದೀನಲ್ವ, ಅದನ್ನ ಸ್ವಲ್ಪ ಮೇಲೆ ಕೆಳಗೆ ಈ ರೀತಿ ಮಾಡ್ಕೊಳ್ಬೇಕು. ಯಾಕೆಂದರೆ ಕೆಳಭಾಗದಲ್ಲಿ ಅಕ್ಕಿ ಒದ್ದೆ ಹಾಗೇ ಇರುತ್ತೆ. ನಾನು ಈ ಕ್ರಮದಲ್ಲೇ ಯಾವಾಗಲೂ ಏನಾದರೂ ರೈಸ್ ಐಟಮ್ ಮಾಡಬೇಕಿದ್ರೆ ಈ ರೀತಿಯಲ್ಲೇ ಮಾಡೋದು. ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಬಿಳಿ ಈರುಳ್ಳಿ ಇತ್ತು, ಅದನ್ನೇ ಹೆಚ್ಚಿಟ್ಕೊಂಡಿದ್ದೀನಿ. ಆಂಬೊಡೆ ಯಾರಿಗೆ ಇಷ್ಟ ಆಗುತ್ತೆ ಅವರೆಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಗುತ್ತೋ ಅವರು ವಿಡಿಯೋದ ಬಗ್ಗೆ ಏನಾದರೂ ಕಮೆಂಟ್ ಇದ್ರೇನು ಹಾಕಿ, ಓದೋದಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಲೇಡೀಸು ಮನೆಯೊಳಗೆ ಇರ್ತೀವಿ ಅಂತ ತಂಪಾಗಿರ್ತಾರೆ ಅಂತ ಒಂದು ಮಾತು ಬೇರೆ ಅಲ್ವಾ. ಮನೆಯೊಳಗೆ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಾ? ಇಲ್ಲ.
ನಮಗೆ 24x7 ಕೆಲಸ ಇದ್ದೇ ಇರುತ್ತೆ. ಯಾವಾಗ ಎಮರ್ಜೆನ್ಸಿ ಕೆಲಸ ಬರುತ್ತೆ, ಯಾವಾಗ ಕಾಲ್ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಅಲ್ವಾ. ಅಲರ್ಟ್ ಆಗಿರ್ಬೇಕು ನಾವು, ಒಂಥರ ಮಿಲ್ಟ್ರಿ ಇದ್ದಂಗೆ ಮನೆಯಲ್ಲಿ. ಯೋಚನೆ ಮಾಡಿ ನೋಡಿ, ಲೇಡೀಸ್ ವಿಡಿಯೋ ನೋಡೋ ಲೇಡೀಸು ಯೋಚನೆ ಮಾಡಿ ಅಲ್ವಾ. ಗಂಡ ಮಕ್ಕಳನ್ನ ನೋಡ್ಕೊಳ್ಬೇಕು, ಮತ್ತು ಮನೆಗೆ ಬಂದು ಹೋಗೋರನ್ನೂ ಸರಿಯಾಗಿ ನೋಡ್ಕೊಳ್ಬೇಕು, ಅವರಿಗೂ ಆದರ ಆತಿಥ್ಯ ಅಂತ ಕೊಡಬೇಕು. ಇಲ್ಲಿ ನನಗೆ ಒಂದು ಹಾಡು ನೆನಪು ಬರ್ತಾಯಿದೆ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ. ಅಡುಗೆ ಮಾಡೋದು ಮತ್ತು ಮನೆಯಲ್ಲಿ ಒಂದೊಂದು ಸರ್ತಿ ಕೆಲಸ ಕಷ್ಟ ಆಗೋದು ಅಂತೆಲ್ಲ ಇರುತ್ತೆ. ಆದರೆ ನಾವು ಅಡುಗೆ ಮಾಡಿ ಅವರೆಲ್ಲ ಚೆನ್ನಾಗಿ ಊಟ ಮಾಡಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಾವು ಮಾಡಿರೋ ಸಣ್ಣ ಕೆಲಸದ ಒಂದು ಕಷ್ಟ ಕೂಡ ಮರ್ತೋಗ್ಬಿಟ್ಟಿರುತ್ತೆ. ಯಾರೆಲ್ಲ ಆಂಬೊಡೆ ಮಾಡಬೇಕಾದ್ರೆ ತೆಂಗಿನಕಾಯಿ ಚೂರು ಹಾಕ್ತೀರಾ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ ಆಯಿತಾ. ಫುಲ್ಲು ವಿಡಿಯೋ ನೋಡಬೇಕಲ್ವಾ, ನನ್ನ ಮಾತು ಕೇಳಿ ಬೇಜಾರಾಗಬಾರ್ದು. ಅದಕ್ಕೆ ನಿಮಗೆ ರಿಲ್ಯಾಕ್ಸ್ ಆಗಲಿಕ್ಕೋಸ್ಕರ ಒಂದು ಮ್ಯೂಸಿಕ್ ಹಾಕ್ತೀನಿ. ಇದೇನಪ್ಪ ಮುಖ ಇಷ್ಟು ದಪ್ಪ ಇಟ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಅದು ಕೆಲಸ ಮಾಡ್ತಿರೋ ಕಾನ್ಸಂಟ್ರೇಷನ್. ಇಲ್ಲಿ ಇವತ್ತು ನಾನು ಅಡುಗೆ ಮಾಡ್ತಾ ಇದ್ದೀನಲ್ವ, ಅದು ವಿಡಿಯೋ ನೋಡೋರು ಎಲ್ಲರೂ ಮಾಡಿರ್ತೀರ, ಹಾಗಾಗಿ ಯಾವ ವಿವರಣೆಯೂ ಕೊಡ್ತಾ ಇಲ್ಲ. ನಾನು ತುಂಬ ಸಿಂಪಲ್ಲಾಗಿ ಮಾಡಿರೋದು, ನೀವೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತೀರ.
ಫ್ರೆಂಡ್ಸ್, ನೀವೆಲ್ಲರೂ ಹೇಗೆ ಜೀರಾ ರೈಸ್ ಮಾಡ್ತೀರಾ? ನಾನು ನನ್ನ ಕ್ರಮದಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಕಮೆಂಟ್ ಸೆಕ್ಷನ್ನಿನಲ್ಲಿ ಹಾಕಿ ಆಯಿತಾ, ಹೇಗೆ ಮಾಡೋದು ಅಂತ. ಇಪ್ಪತ್ತೆರಡನೇ ತಾರೀಕು ಭಾನುವಾರ ಮಾಡಿದ ಈ ಬ್ಲಾಗ್ ವಿಡಿಯೋ ಹಬ್ಬದ ಊಟದ ಥರನೇ ಇತ್ತು. ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದ ಹೇಳ್ತಾ, ಸಪೋರ್ಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಒಂದು ಲೈಕ್ ಕೊಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಲ್ಲರೂ ಹೈಪ್ ಕೊಡೋದನ್ನು ಮರಿಬೇಡಿ, ಪಾಯಿಂಟ್ಸ್ಗಳು ಬರುತ್ತೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೋಳಿಗೆ ಹಬ್ಬದ್ದದು, ಯುಗಾದಿ ಹಬ್ಬಕ್ಕೆ ಮಾಡಿದ್ದು. ಊಟಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು.